ಸಂದೀಪ್ ಕುಮಾರ್ ಐಕ್ಯತಾ ಫೌಂಡೇಶನ್ ಸಮಾಜ ಸೇವಕರು ಇವತ್ತಿನ ಭೀಮ್ ರತ್ನ ಅವಾರ್ಡ್ ಅನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಕುರಿತ ಒಂದು ಸ್ಪೆಷಲ್ ವೇಟಿ ಇದೆ. ವೇಟಿ ಪ್ಲೀಸ್. ಡಾಕ್ಟರ್ ಸಂದೀಪ್ ಕುಮಾರ್ ಕೆಸಿ ಬೆಂಗಳೂರಿನ ಜಯನಗರ, ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಸಂದೀಪ್ ಕುಮಾರ್ ಮೈಸೂರಿನ ಜೆಎಸ್ಎಸ್ನಲ್ಲಿ ಬಿಡಿಎಸ್ ಅಂದ್ರೆ ದಂತ ವೈದ್ಯ ಪದವೀಧರರಾದರು. ಸಂದೀಪ್ ಕುಮಾರ್ ಅವರಿಗೆ ಅಂಬೇಡ್ಕರ್, ಬುದ್ಧ, ಬಸವಣ್ಣನವರ ತತ್ವಗಳೇ ಪ್ರೇರಣೆ. ವೃತ್ತಿಯಲ್ಲಿ ಡಾಕ್ಟರ್ ಆಗಿರುವ ಸಂದೀಪ್ ಕುಮಾರ್ ಉದ್ಯಮಿಯೂ ಹೌದು. ಸಂಘದ ಸ್ವಯಂ ಸೇವಕ, ಸಮಾಜ ಸೇವಕ, ಬಿಜೆಪಿ ನಾಯಕ ಎಲ್ಲವೂ ಆಗಿರುವ ಸಂದೀಪ್ ಕುಮಾರ್ ಐಕ್ಯತಾ ಫೌಂಡೇಶನ್ ಮೂಲಕ ಶಿಕ್ಷಣ, ಪರಿಸರ, ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ. ತಮ್ಮ ತಾಯಿ ರುಕ್ಮಿಣಿ ಚಂದ್ರಶೇಖರ್ ಅವರೊಂದಿಗೆ ಸ್ವಂತ ಜಾಗದಲ್ಲೇ ಬುದ್ಧ ಪ್ರಾಥಮಿಕ ಪಾಠಶಾಲೆ ಕಟ್ಟಿಸಿದ್ದಾರೆ. ಶಾಲೆಗೆ ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡಿದೆ. ಬೆಲ್ ಬಾಟಮ್ ಪ್ರೊಡ್ಯೂಸರ್ ಆಗಿ ರಿಷಬ್ ಶೆಟ್ಟಿ ಅವರನ್ನು ಹೀರೋ ಮಾಡಿದವರು ಕೂಡ ಸಂದೀಪ್ ಕುಮಾರ್ ಅವರೇ. ವಿದ್ಯಾರ್ಥಿಗಳಿಗಾಗಿ ಹೈಟೆಕ್ ಶೌಚಾಲಯ ನಿರ್ಮಿಸಿರುವ ಸಂದೀಪ್ ಕುಮಾರ್ ಸಾವಿರಾರು ಗಿಡ ಮರಗಳನ್ನ ನೆಟ್ಟು ಪರಿಸರ ಪ್ರೇಮಿಯೂ ಆಗಿದ್ದಾರೆ. ಮಡಿವಾಳ ಕೆರೆಯಲ್ಲಿ ಒಂದೇ ದಿನ 500 ಗಿಡಗಳನ್ನ ನೆಟ್ಟು ವನ ಮಹೋತ್ಸವ ಆಚರಿಸಿದ್ದು ಇವತ್ತಿಗೂ ಶಾಶ್ವತವಾಗಿ ನಿಂತಿದೆ. ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಸಂದೀಪ್ ಕುಮಾರ್ ಅವರು ಸಂಘಟನೆಯಿಂದಾಗಿಯೇ ಅಮೆರಿಕದ ಲೀಡರ್ಶಿಪ್ ಕಾರ್ಯಕ್ರಮದಲ್ಲಿ ಜಗತ್ತಿನಲ್ಲಿ ಆಯ್ಕೆಯಾದ 30 ಮಂದಿಯಲ್ಲಿ ಇವರೂ ಒಬ್ಬರು. ಇಸ್ರೇಲ್ ಪ್ರವಾಸವನ್ನು ಮಾಡಿದ್ದಾರೆ. ಸಂದೀಪ್ ಅವರಿಗೆ ಉನ್ನತ ಕನಸುಗಳಿವೆ, ಧ್ಯೇಯಗಳಿವೆ. ಡಾಕ್ಟರ್ ಸಂದೀಪ್ ಕುಮಾರ್ ಅವರಿಗೆ ಭೀಮ್ ರತ್ನ ಪುರಸ್ಕಾರ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಸಂಭ್ರಮಿಸುತ್ತದೆ. Congratulations, Dr. ಸಂದೀಪ್ ಕುಮಾರ್ ಸರ್. ಇವತ್ತಿನ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಕರ್ನಾಟಕ ಭೀಮ್ ರತ್ನ ಅವಾರ್ಡ್ ಅನ್ನು ಮುಡಿಗೇರಿಸಿಕೊಂಡಿದ್ದಾರೆ ಸಂದೀಪ್ ಕುಮಾರ್ ಅವರು. ನಾನಾಗಲಿ, ನಮ್ಮ ಸಮಾಜ ಆಗಲಿ ಇವತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಸಮಾಜದ ಸಾಮಾಜಿಕ ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ರವರ ತ್ಯಾಗ, ಬಲಿದಾನ ಮತ್ತು ಅವರ ಪರಿಶ್ರಮದಿಂದ ಇಂದು ಕೋಟ್ಯಾನುಕೋಟಿ ಶೋಷಿತರ ಬದುಕನ್ನು ಹಸನಗೊಳಿಸಿ ಅವರ ಬದುಕಲ್ಲಿ ದಾರಿದೀಪವಾದ ಬಾಬಾ ಸಾಹೇಬರ ಹೆಸರಿನಲ್ಲಿ ಭೀಮ್ ರತ್ನ ಅವಾರ್ಡು ಮತ್ತು ಅವರ ಪರಿನಿಬ್ಬಾಣದ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಇರೋದು ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಒಂದು ರೀತಿ ಸ್ಫೂರ್ತಿ ಅನ್ಸುತ್ತೆ.